ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡೋಣ ಅಂದ್ರೆ BA6 ಸೆಮಿಸ್ಟ್ರಲ್ಲಿ ಬರುವಂತಹ ಎನ್ವೈರ್ಮೆಂಟಲ್ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡು. 1 ಅಂಕ ಮತ್ತು 5 ಅಂಕ 10 ಅಂಕ ನೋಡು. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ನಿಮ್ಮ 10 ಅಂಕದ ಪ್ರಶ್ನೆಗಳನ್ನು ಏನು ಮಾಡ್ತಾರೆ ಮಿಸ್ ಮಾಡ್ಬೋದಿರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿರಿ. ನಿಮ್ಗೆ ಅಲ್ಲಿ 10 ಅಂಕದ ಕ್ವಶನ್ಗಳನ್ನು ತಿಳಿಸ್ತೀನಿ. ಫಸ್ಟ್ ಒನ್ನೇ ಪರಿಸರ ಅರ್ಥಶಾಸ್ತ್ರ BA6 ಸೆಮಿಸ್ಟರ್ ಅಂತ ಬರುವಂಥ ಒಂದು ಟಾಪಿಕ್ ಇದೆ. 1 ಅಂಕದ ಪ್ರಶ್ನೆಗಳನ್ನು ನೋಡು ಕಡ್ಡಾಯವಾಗಿ ಬೀಳ್ತಾವ. ಫಸ್ಟ್ ಒನ್ ನೋಡ್ರಿ, ಯಾವುದಂದ್ರೆ ಪರಿಸರ ಅರ್ಥಶಾಸ್ತ್ರ ಎಂದರೇನು? ಪರಿಸರ ಅರ್ಥಶಾಸ್ತ್ರ ಎಂದರೇನು? ಸೆಕೆಂಡ್ ಒನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಎಂದರೇನು? ಅಂದರೆ ಸುಸ್ಥಿರ ಅಭಿವೃದ್ಧಿ ಎಂದರೇನು? ಥರ್ಡ್ ಒನ್ ರಿಯೋ ಶೃಂಗಸಭೆ ನಡೆದ ವರ್ಷ ಯಾವುದು? ಅದೇ ರೀತಿ ಹಸಿರು ಕ್ರಾಂತಿ ಎಂದರೇನು? ತದನಂತರ ಫಿಫ್ತ್ ಒನ್ ಇಂಧನ ಎಂದರೇನು? ಸಿಕ್ಸ್ತ್ ಒನ್ ವಾಯು ಮಾಲಿನ್ಯ ಎಂದರೇನು? ಸೆವೆಂತ್ ಒನ್ ಹಸಿರು ಮನೆಯ ಪರಿಣಾಮ ಎಂದರೇನು? 8 ಆಮ್ಲ ಮಳೆ ಎಂದರೇನು? 9 ಪರಿಸರ ವಿಜ್ಞಾನ ಎಂದರೇನು? 10 ಆಹಾರ ಚಕ್ರಗಳು ಎಂದರೇನು? ಆಹಾರದ ಚಕ್ರ ಎಂದರೇನು? 11 ಇಂಗಾಲದ ಚಕ್ರಗಳು ಎಂದರೇನು? 12 ಕೈಗಾರೀಕರಣ ಎಂದರೇನು? 13 ಜಾಗತಿಕ ಮಾದರಿ ಎಂದರೇನು? ಜಾಗತಿಕ ಮಾದರಿ ಎಂದರೇನು? 14 ಇಂಧನ ಮೂಲಗಳನ್ನು ಹೆಸರಿಸಿರಿ. 15 ಶಬ್ದ ಮಾಲಿನ್ಯ ಎಂದರೇನು? 16ನೇ ಪ್ರಶ್ನೆ ರೀ, ಜಲ ಮಾಲಿನ್ಯ ಎಂದರೇನು? ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ ಇವಂದ್ರು ಮೂರದ್ರ ಒಂದಂದ್ರೂ ಪಿಕ್ಸ್ ಇರ್ತದೆ. ನೀವು ಸರಿಯಾಗಿ ನೋಡ್ಕೊರಿ ಅವನ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡಿದಾರೆ, ಅಜೈವಿಕ ಮಾಲಿನ್ಯಕಾರಕಗಳನ್ನು ಹೆಸರಿಸಿ. ತದನಂತರ ಜಲ ಮಾಲಿನ್ಯ ಎಂದರೇನು ಅಥವಾ ಜಲ ಮಾಲಿನ್ಯ ಮೂಲಗಳನ್ನು ಹೆಸರಿಸಿರಿ. 19ನೇ ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡ್ ಎಂದರೇನು? 20 ಭೂಕುಸಿತ ಎಂದರೇನು? 21 NCEPCಯನ್ನು ವಿಸ್ತರಿಸಿ ಬರೆಯಿರಿ. ತದನಂತರ 27 ನ್ಯಾಷನಲ್ ಕಮಿಟಿ ಆಫ್ ಎನ್ವೈರ್ಮೆಂಟಲ್ ಪ್ಲ್ಯಾನಿಂಗ್ ಕೋಆರ್ಗನೈಸೇಷನ್ ಅಂದರೆ ಇದ್ರದ್ದು ವಿಸ್ತರಿಸ ರೂಪ ಇರ್ತದೆ, ಅದನ್ನು ನೀವು ನೋಡ್ಕೋರಿ. ತದನಂತರ 24ನೇ ಪ್ರಶ್ನೆ ಯಾವುದಂದ್ರೆ ಚಿಪ್ಪಿಕೋ ಚಳುವಳಿ ಉದ್ದೇಶವನ್ನು ತಿಳಿಸಿರಿ. 25 ನರ್ಮದಾ ಬಚಾವ್ ಆಂದೋಲನದ ವರ್ಷ ಯಾವುದು ಅಂತ ಕೇಳ್ತಾರೆ ರೀ. 26 ಅಪಿಕೋ ಚಳುವಳಿಯ ಉದ್ದೇಶವನ್ನು ತಿಳಿಸಿರಿ. 27ನೇ ಪ್ರಶ್ನೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ನಾರ್ಮನ್ ಬೋರ್ಲಾಗ್ ಹಸಿರು ಕ್ರಾಂತಿಯ ಪಿತಾಮಹ. 28ನೇ ಪ್ರಶ್ನೆ ಸೈಲೆಂಟ್ ವ್ಯಾಲಿಯ ಚಳುವಳಿ ಎಲ್ಲಿ ನಡೆಯಿತು ಎಂಬುದನ್ನು ತಿಳಿಸಿರಿ. ಯಾವಾಗ ನಡೀತು, ಎಲ್ಲಿ ನಡೀತು ಕೇಳ್ತಾರೆ. ಈಗ ಅಪ್ಲೈಡ್ ಕ್ವಶನ್ಗಳನ್ನು ಬರ್ತಾವೆ, ಸರಿಯಾಗಿ ಓದ್ಕೊರಿ. ತದನಂತರ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು 5 ಮತ್ತು 10 ಅಂಕ ಇವು ಇಂಪಾರ್ಟೆಂಟ್. 5 ಮತ್ತು 10 ನೀವು ಎಕ್ಸಾಮ್ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಪರಿಸರದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. ಸೆಕೆಂಡ್ ಒನ್ ಪರಿಸರದ ಅರ್ಥ, ಮಹತ್ವವನ್ನು ವಿವರಿಸಿರಿ. ತದನಂತರ 3 ಪರಿಸರ ಮತ್ತು ಆರ್ಥಿಕ ವ್ಯವಸ್ಥೆಯ ನಡುವಿನ ಸಂಬಂಧವನ್ನು ವಿವರಿಸಿರಿ. 4 ಪರಿಸರ ಸಂಬಂಧಿ ಕುಝನಟ್ ವಕ್ರರೇಖೆಯನ್ನು ವಿವರಿಸಿರಿ. 5th ಒನ್ ಜನಸಂಖ್ಯೆ ಮತ್ತು ಪರಿಸರ ನಡುವಿನ ವ್ಯತ್ಯಾಸ, ಜನಸಂಖ್ಯೆ ಮತ್ತು ಪರಿಸರ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. 6th ಒನ್ ಪರಿಸರ ವಿಜ್ಞಾನದ ಅರ್ಥ ಮತ್ತು ಅದರ ಮೂಲಾಂಶಗಳನ್ನು ಬರೆಯಿರಿ. 7 ಸುಸ್ಥಿರ ಅಭಿವೃದ್ಧಿಯ ಕಾರ್ಯತಂತ್ರಗಳನ್ನು ವಿವರಿಸಿರಿ. 8 ಪುನರ್ಶ್ವೇತಗೊಳಿಸಲಾದ ಸಂಪನ್ಮೂಲದ ಅರ್ಥ ಲಕ್ಷಣಗಳನ್ನು ತಿಳಿಸಿರಿ ಅಂತ ಕೇಳ್ತಾರೆ. 9 ಇಂಧನ ಮತ್ತು ಆರ್ಥಿಕ ಅಭಿವೃದ್ಧಿಯ ಕೊರತೆಯನ್ನು ಕುರಿತು ವಿವರಿಸಿರಿ. ಇಂಧನ ಮತ್ತು ಆರ್ಥಿಕ ಅಭಿವೃದ್ಧಿಯ ಕುರಿತು ವಿವರಿಸಿರಿ.
ಇಂಧನ ಮತ್ತು ಸಂಪನ್ಮೂಲ ಅವುಗಳ ಬೆಲೆಯ ನಿರ್ಧಾರಗಳನ್ನು ವಿವರಿಸಿರಿ. 11ನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಕುರಿತು ಚರ್ಚಿಸಿರಿ. 12, ಪರಿಸರ ಮಾಲಿನ್ಯ ಪ್ರಕಾರಗಳನ್ನು ಚರ್ಚಿಸಿರಿ. 13, ಪರಿಸರ ಮಾಲಿನ್ಯದ ಪರಿಣಾಮಗಳನ್ನು ವಿವರಿಸಿರಿ. 14, ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿರಿ. 15, ಪರಿಸರ ನಿಯಂತ್ರಣ ಮಂಡಳಿಯ ಕಾರ್ಯಗಳನ್ನು ವಿವರಿಸಿರಿ. ತದನಂತರ ಪರಿಸರ ರಕ್ಷಣೆಯಲ್ಲಿ ನಾಗರಿಕರು ಮತ್ತು ಸರ್ಕಾರೇತರ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿರಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಮುಂದಿನ ವಿಡಿಯೋಗಳು ನಾನು ನಿಮ್ಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ಒಳಗೆ ಮತ್ತು ನಾನು ನಿಮ್ಮ ಜೋಡಿ ಡಿಸ್ಕಸ್ ಮಾಡ್ತೀನಿ.